ನಾನು ಫಾಲೋ ಮಾಡೋರಿಗೆ ಒಂದು ಹೇಳೋದೇನು ಅಂತಂದರೆ, ಈಗ ಬಡ್ಡಿ ಮಗಂದು ಏನಾಗೈತೆ ಅಂದರೆ, ಇನ್ಸ್ಟಾಗ್ರಾಮು ಅಥವಾ ಫೇಸ್ಬುಕ್ಕಲ್ಲಿ ಕಮೆಂಟ್ಸ್ ಬಾಕ್ಸ್ ಅಂತ ಇರುತ್ತೆ. ಅಂದರೆ ನಾನು ಯಾವುದೇ ರೀತಿ ಕಮೆಂಟ್ ಬಾಕ್ಸಲ್ಲಿ ಔಷಧಿಗಳ ಫೋಟೋ ಹಾಕೋದು, ಕೋಳಿ ಮರಿ ಫೋಟೋ ಹಾಕೋದು ಅಥವಾ ಬಾತುಕೋಳಿ ಫೋಟೋ ಹಾಕೋದು ಈ ಥರದ್ದು ಯಾವುದೂ ಮಾಡೋಕ್ಕೆ ಹೋಗಲ್ಲ. ಈಗ ಅಂದರೆ ಆ್ಯಕ್ಚುಲಿ ಮೊನ್ನೆ ಒಂದು ಇನ್ಸಿಡೆಂಟ್ ನಡೆದೈತೆ ನನ್ನ ಕಮೆಂಟಲ್ಲೇ. ಬಟ್ ಯಾರೋ ಒಬ್ಬರು ಇವಾಗ ಒಂದು ಕಂಪ್ನಿ ಕಡೆ ಒಂದಷ್ಟು ಔಷಧಿಗಳನ್ನ ಸಜೆಸ್ಟ್ ಮಾಡಿರ್ತಾರೆ ಅವ್ರಿಗೆ. ಅಂತಂದರೆ ಹೇಳಿರ್ತೀವಿ ನಾವು ಯಾವುದೇ ರೀತಿ ಔಷಧಿಗಳು ಹೇಳಿದ್ರು ನಮ್ಗೆ ಯಾವ್ದು ಯೂಸ್ ಆಗಬೇಕು ಅಷ್ಟು ಮಾತ್ರ ಯೂಸ್ ಆಗೋದು, ಮತ್ತು ಅದಕ್ಕೆ ಏನು ಬೇಕೋ ಅಷ್ಟು ಮಾತ್ರ ನಾವು ಹೇಳೋದು. ಈ ಬಡ್ಡಿ ಮಗಂದು ಏನಾಗೈತೆ ಅಂತಂದರೆ, ನಿನ್ನೆ ಆಗಿರೋಂಥ ಇನ್ಸಿಡೆಂಟ್ ಏನಪ್ಪ ಅಂತಂದರೆ, ಅವರು ಹೇಳೋರು ಇವ್ರಿಗೆ ಅಂತಂದರೆ, ನಾವು ಯಾವುದೋ ಒಂದು ಕಂಪ್ನಿ ಕಡೆಯಿಂದ ಒಂದಷ್ಟು ಔಷಧಿ ಕೊಡ್ತೀವಿ ಅಂತ. ಆ ಔಷಧಿ ಕೊಡೋಕೆ ಏನು ಅಂತಂದರೆ ಒಂದೊಂದು ಅಂದರೆ, ಇವಾಗ ಅವ್ರು ಗ್ರೌತ್ ಬರಲಿ, ಬೇಗ ನಾಟಿ ಕೋಳಿ ಗ್ರೌತ್ ಆಗಲಿ. ಆಮೇಲೆ ಇನ್ನೊಂದು ತಿಳ್ಕೊಬೇಕಾಗಿರೋದು ಅಂದರೆ, ನೀವೇನೇ ಕೊಟ್ಟರು ನಾಟಿ ಕೋಳಿಗಳಿಗೆ 5 ರಿಂದ 6 ತಿಂಗಳು ನೀವು ಎಂಥ ಫೀಡೆ ಹಾಕಿ ಏನೇ ಹಾಕಿ ಎಂಥ ಮೇವನೆ ಕೊಡಿ 5 ರಿಂದ 6 ತಿಂಗಳು ಬೇಕೇ ಬೇಕು. ಆ ಗ್ರೌತ್ಗೆ ಹಾಕ್ತೀವಿ ಅಂದ್ಬಿಟ್ಟು ಅವ್ರ ಹತ್ರ ಇಲ್ಲ ಅಂದರು 5,900 ರೂಪಾಯಿ ಔಷಧಿ ತಗೊಂಡ್ರದು. ಅಂತಂದರೆ ಸಾಕ್ತಾ ಇರೋದು 180 ಕೋಳಿಗಳಿಗೆ 5,900 ರೂಪಾಯಿ ಔಷಧಿ ಕೊಟ್ಟವ್ರೆ ಅಂದರೆ ಅರ್ಥ ಮಾಡ್ಕೊಳ್ರಿ. ನಾನು ಹೇಳ್ತಾ ಇರೋದೇನು ಅಂತಂದರೆ, ನೀವು ತಗೊಳ್ಳಿ ಬೇಡ ಅನ್ನೋದಿಲ್ಲ, ಬಟ್ ನಿಮಗೆ ನಾವು ಹೇಳಿರ್ತೀವ ಅಷ್ಟಿತ್ತ. ನನ್ನ ಕಮೆಂಟ್ಸಲ್ಲಿ ಏನಿದ್ರು ನಾನು ಒಪ್ಕೊಂತೀನಿ ಈ ಔಷಧಿ ಹಾಕಿ ಅಂದಮೇಲೆ. ಅದನ್ನು ಬಿಟ್ಬಿಟ್ಟು ನೀವು ಸುಮ್ಮನೆ ಅಲ್ಲೆಲ್ಲ ತಗೊಬಿಟ್ಟು ಆಮೇಲೆ ನನಗೆ ಕಾಲ್ ಮಾಡಿ ಹೇಳಿದ್ರು, ಅಣ್ಣ ಅಲ್ಲಿ ತಗೊಂಡಿದ್ದು ನಿಮ್ಗೆ ಏನಾದರೂ ಅಷ್ಟು ವೆರಿಫಿಕೇಷನ್ ಬೇಕು ಅಂತಂದರೆ ಮೇಲ್ಗಡೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ, ಆಯಿತು ಪಿಕ್ ಮಾಡಿಬಿಟ್ಟೆ ಮಾತಾಡೋಣ ಅದ್ರ ಬಗ್ಗೆ ಏನಾದರೂ ಇತ್ತು ಅಂದರೆ. ಅದನ್ನು ಬಿಟ್ಬಿಟ್ಟು ನಿಮಗೆ ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ಮರಿ ಹಾಕೋದು ಅಥವಾ ಕಮೆಂಟ್ ಬಾಕ್ಸಲ್ಲಿ ಫೋಟೋಸ್ ಹಾಕೋದು ಮತ್ತು ಈ ಥರದ್ದು ಏನಾದರೂ ಮಾಡ್ತಾವ್ರೆ ಅಂದರೆ ದಯವಿಟ್ಟು ಆ ಥರದ್ದು ಯಾವುದೂ ನಂಬಕ್ಕೆ ಹೋಗ್ಬಿಡಿ, ಅದು ಯಾವುದೂ ನಿಜ ಅಲ್ಲ. ಆಮೇಲೆ ನಿಮ್ಗೇನೇ ಮರಿ ಬುಕ್ ಬೇಕು ಅಂತಂದ್ರು ನಾವು ಅಡ್ವಾನ್ಸ್ ಹಾಕ್ಸ್ಕೊಳ್ಳೋದು 1,000 ರೂಪಾಯಿ ಅಷ್ಟೇ. ಅದನ್ನು ಬಿಟ್ಬಿಟ್ಟು ಯಾರೋ ಒಂದಷ್ಟು ಕಮೆಂಟ್ ಮಾಡಿರ್ತಾರೆ, ಮರಿ ಬೇಕಾದ್ರೆ ಕಾಲ್ ಮಾಡಿ, ಮರಿ ಬೇಕಾದ್ರೆ ಬುಕ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಕೆಳಗಡೆ ನಂಬರ್ ಹಾಕೋದು ಈ ಥರದ್ದೆಲ್ಲ ಮಾಡಿರ್ತಾರೆ. ಆ ಥರ ಏನಾರು ಹಾಕಿದರೆ ದಯವಿಟ್ಟು ಅವ್ರು ಯಾರಿಗೂ ಕಾಲ್ ಮಾಡೋಕ್ಕೆ ಹೋಗ್ಬಿಡಿ. ಏನೇ ಇದ್ರೂ ನನ್ನ ಹತ್ರ ನಂಬರ್ ಹಾಕಿರ್ತೀವಿ ಪ್ರತಿ ವಿಡಿಯೋದಲ್ಲೂ, ಆ ನಂಬರ್ಗೆ ಮಾತ್ರ ಕಾಲ್ ಮಾಡಿ, ಆ ನಂಬರ್ಗೆ ಮಾತ್ರ ಮೆಸೇಜ್ ಮಾಡಿ, ಏನೇ ಇದ್ರೂ ಅದರಲ್ಲೇ ಹೇಳಿ ಫ್ರೆಂಡ್ಸ್. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ. ಬಡ್ಡಿ ಮಗನ್ ನಮ್ಗೆ ಹೆಂಗಪ್ಪ ಅಂತಂದರೆ, ಇಲ್ಲವೇ ನೋಡ್ರಿ ಸ್ವಾತಂತ್ರ್ಯ ದಿನಾಚರಣೆ ಮಾಡೋಕ್ಕೂ ಬಿಡೋದಿಲ್ಲ, ನಮ್ಮ ಸ್ವಾತಂತ್ರ್ಯನೇ ಕಿತ್ಕೊಬಿಟ್ಟವೆ. ಬರ್ಡೇನ ಮೇವು ಹಾಕಿಲ್ಲ ಅಂತಂದ್ರೆ ಒಂದೇ ಸಮ ಕಿತ್ತಾಡೋದು, ಇಲ್ಲ ಅಂತಂದರೆ ಮೇವು ಹಾಕಿದ್ರು ಈ ಥರ. ಮೇವು ಹಾಕಿಲ್ಲ ಅಂತಂದ್ರೆ ಅದೇ ಕಂಪ್ಲೇಂಟು. ಇಲ್ಲಿ ನೋಡ್ರಿ ಈ ಕಳ್ಳನ ನಾವು ಕಾವು ಕೂತ್ಕೊಳ್ಳೋಕ್ಕೆ ಹೊಳಿಗೆ ಹೋಗೋಕ್ಕೆ ಅಲ್ಲಿ ಜಾಗ ಮಾಡ್ಕೊಬಿಟ್ಟಿವಿ. ಈ ಬಡ್ಡೆ ಐತವಂತೂ ಹೊಳಿಗೆ ಹೋಗೋಕೆ ಹೆಂಗೆಲ್ಲ ಆಟ ಆಡ್ತಾ ಇದ್ದವು. ಇನ್ನು ಇವಾಯ್ತಾ ಇಲ್ಲ ಆಯ್ತು ತಗೊಳ್ರಿ ಇಲ್ಲಿ. ಇವು ಮೇವನೇನೆ ಒಂದಿನ ರಾಗಿ ಹಾಕಿಲ್ಲ ಅಂದ್ಬಿಟ್ಟು ಬಾತು ಕೊಡಿದು ಮೈನೆ ಕಿತ್ತಾಕವೆ. ಆಮೇಲೆ ತೋರಿಸ್ತೀನಿ ರೀ ಅದು ಹೆಂಗೆ ಕಿತ್ತಾಕವೆ ಅಂತ. ಇನ್ನಂತೂ ಕೇಳಂಗೆ ಇಲ್ಲ. ಇನ್ನು ಈ ದಿನ ಹೆಂಗಪ್ಪ ಅಂತಂದರೆ, ಕೆಲವರು ಪಾರಮ್ ಒಳಗಡೆ ಏನು ಕೆಲಸ ಇರೋದು, ಏನು ಕೆಲಸ ಮಾಡಿರಿ ಪಾರಮ್ ಒಳಗಡೆ ಕೋಳಿ ಬಿಡೋದು ಅಷ್ಟು ಮಾತ್ರ ಅಂತಿರಲ್ವಾ. ಇಲ್ಲಿ ನೋಡ್ರಿ ಇಲ್ಲಿ ದಿನ ಬಾತುಕೋಳಿ ಹೆಂಗೆ ಗಲೀಜು ಮಾಡ್ಕೊಳವಂತ. ಬಡ್ಡಿ ಏನೊಂದು ಬಾತುಕೋಳಿ ಗಲೀಜಾ. ಇನ್ನು ಈ ರಾಗಿ ತರಕ್ಕೆ ಅವ್ರ ಹತ್ರ ಕಿತ್ತಾಡಿ 10 ರೂಪಾಯಿ ರಾಗಿಯಾ ನೋಡ್ಕೊಟ್ರಿ. ಕಲ್ಮಂಡ್ ರಾಗಿ ಮಿಲ್ಲಲ್ಲಿ ಸಿಗೋದು ವೇಸ್ಟೇಜ್ ರಾಗಿ ಅಂತ ಸಿಗುತ್ತೆ. ನೀವು ಈ ಕಾವು ಕೂತ್ಕೊಳ್ಳೋವೋ ಸುಮ್ಮನೆ ಇರೋದಿಲ್ಲ. ಡೈಲಿ ಎದೊಳ್ಸು, ಡೈಲಿ ಕುಂತ್ಕೊತಾ ಇರೋದೆ. ಸುಮ್ಮನೆ ಒಂದು 3 ದಿನ 4 ಗಂಟೆ ಹಿಂಗೇನೆ ಇಲ್ಲಿ ಒಳಗೆ ಕೂತಿಲ್ಲ ಅಂದ್ಬಿಟ್ಟು ಅವೇ ಕಚ್ಚಾಡ್ತಾವೆ. ಇನ್ನು ಈ ಹುಂಜಗಳು ಮೇಲ್ಗಡೆ ರೆಡ್ ಕಲರ್ದು ಪುಕ್ಕ ಬರುತ್ತೆ, ಆ ಪುಕ್ಕ ಅಂತೀವಿ, ಅದಂತೂ ಇವು ಸುಮ್ಮನೆ ಅಂತೂ ಇರಿಕಿಲ್ಲ. ಕಿತ್ತಾಡ್ಕ ಗಾಯ ಮಾಡ್ಕೊಂಡು 108 ರೋಗ ಅಂಟಿಸ್ಕೊಂಡು ಅವೆಲ್ಲ ಒಕ್ಕಟ್ಟಿಂದ ಒಂದೊಂದೇ ಕ್ಯೂರ್ ಮಾಡ್ಕೊಬರೋದಾಯ್ತದೆ. ಇನ್ನು ಈ ಬೆಂಕಿ ಕೋಳಿಗಳು ಯಾರ ಬತ್ತು ಏನಾರ ಮಾಡ್ತು ಅಂದರೆ ಎದ್ರಕಂದೇ ಹಾಚ್ಬೋದವೋ, ಇಲ್ಲ ಏನಾರ ಆಯಿತೋ ಅದು ಬತ್ತು ಅಂದರೆ ಅಷ್ಟು ಉದ್ದ ಮೆಸ್ಕಟ್ಟಿವಲ್ಲ ಅಷ್ಟು ಉದ್ದಕ್ಕೂ ಆರ್ತವೆ. ತಿರ್ಕೊಳ್ಳಿ ಹಾಚ್ಕೊ ಕೊಡ್ಕೊ ಬರಬೇಕು. ದಿನ ಒಬ್ಬರು ಪಾರಂತವು ಇದ್ದಂಗೆ ಇರಬೇಕು. ಪಾರಂತವು ಒಬ್ಬೊಬ್ರಿಗೂ ಒಂದೊಂದು ಕೆಲಸ ಆಗೇ ಐತವೆ. ಈ ಡ್ರಿಂಕರ್ ತೊಳೆಯೋದು, ಫಿಲ್ಟರ್ ತೊಳೆಯೋದು ಇವೆಲ್ಲ ತೊಳೆದು ದಿನ ನೀರು ಮುಡ್ಬೇಕು. ಇಲ್ಲಿ ಕಾಣಿಸ್ತಾವಲ್ಲ ಡ್ರಿಂಕರ್ಗಳು, ಇವೆಲ್ಲ ತೊಳೆದು ಡ್ರಿಂಕರ್ ಫಿಲ್ಟರ್ ಇಡಬೇಕು. ಈ ಪರಂಗಿಕಾಯಿ ಕಿತ್ತಾಕ್ಬೇಕು. ದಿನ ಫಾರಮ್ ಹತ್ರ ಏನು ಕೆಲಸ ಅಂತ ಸುಮ್ಮನೆ ಕೇಳೋದು ಅಷ್ಟೇ. ಬಂತು ಅಂದರೆ ಯಾಕಪ್ಪ ಬೇಕು ಅನ್ನಿಸ್ಬಿಡ್ತದೆ. ಅಷ್ಟು ಕಟ ಕೊಟ್ಟಾಕ್ಬಿಡ್ತಾವೆ ಒಂದೊಂದುವೆ.